ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಕಲ್ಪನಾ, ಹೇಗಿದ್ಯಾ? ಏನು ಸರ್, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸರ್. ಆಶೀರ್ವಾದ ಮಾಡಿ ಸರ್. ಪರವಾಗಿಲ್ಲ, ಹೇಳು. ಏನಿದೆಲ್ಲ ಆಶೀರ್ವಾದ ಇದೆಲ್ಲ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಗುರುಕುಲಕ್ಕೆ ಬಂದಿದ್ದೀನಿ. ಗುರುಗಳನ್ನ ನೋಡಿದಾಗ ಆಶೀರ್ವಾದ ತಗೋಬೇಕಲ್ವಾ ಸರ್? ರಾವಣ್ ಭಾಯ್, ಕಲ್ಪನಾ ಬದಲಾದಂಗಿದೆ. ಚೇಚೆ, ಬದಲಾಗಿಲ್ಲ ಸರ್. ನಾನು ಬದುಕದ್ ಕಲ್ತ್ಕೊಂಡಿದ್ದೀನಿ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ನಾನು ಅದೆಷ್ಟೇ ಸಲ ಬೈಕೊಂಡಿದ್ದೀನೋ ಏನೋ. ಥೂ, ಎಂಥ ಪಾಪಿ ಇವನು. ನನ್ನನ್ನ ಮುಂದಿಟ್ಕೊಂಡು, ನನ್ನ ಫ್ಯಾಮಿಲಿನ ಮುಂದಿಟ್ಕೊಂಡು ನನಗಿಷ್ಟೆಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ದಾನಲ್ಲ. ಥೂ, ಎಂತ ನೀಚ ಅಂತೆಲ್ಲ ಬೈಕೊಂಡಿದ್ದೀನಿ ಸರ್. ಎಂತೆಂಥವ್ರಿಗೂ ಸಾವು ಬರುತ್ತೆ, ಏನನ್ ಮಗನಿಗೆ ಸಾವು ಬರಲ್ವಲ್ಲ ಅಂತೆಲ್ಲ ಕೇಳ್ಕೊಂಡಿದ್ದೀನಿ ಸರ್. ಆದ್ರೆ ಈಗ ನನಗ್ ಗೊತ್ತಾಗಿದೆ ಸರ್, ನಂದದ್ಯಾವ ಜನ್ಮದ ಪುಣ್ಯ ಇತ್ತೋ ಏನೋ ಸರ್. ದೇವ್ರು ನಿಮ್ಮಂತವ್ರ ಕಣ್ಣಿಗೆ ನಾನ್ ಕಾಣೋ ಹಾಗ್ ಮಾಡ್ದ. ಭಾಯಿನ ಹೊಗಳೋ ತರ ಮಾತಾಡ್ತಾ ಇದ್ದೀರಾ ಇಲ್ಲ ತೆಗಳೋ ತರ ಮಾತಾಡ್ತಾ ಇದ್ದೀರಾ? ಚಚ್ಚೆ, ಹಾಗೆಲ್ಲ ಏನಿಲ್ಲ ಸರ್. ನಾನು ಪಾಪ ನಮ್ ರಾವಣ್ ಸರ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ ಅಂತ ಹೇಳಕ್ ಬಂದೆ ಅಷ್ಟೆ ಸರ್. ಇಷ್ಟು ದಿವಸ ಯಾವಾಗ ನೀವು ಹೇಳೋ ಕೆಲ್ಸ ಎಲ್ಲ ಮಾಡಿ ಮುಗಿಸಿ ಆದಷ್ಟು ಬೇಗ ನನ್ನ ಫ್ಯಾಮಿಲಿನ ಹೋಗಿ ಸೇರ್ಕೋತೀನೋ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಪ್ಲಾನ್ ಮಾಡಿರೋ ರೀತಿ, ನನಗೆ ನೀವು ಮಾಡ್ತಿರೋ ಅಂತ ಕೆಲ್ಸಗಳು, ಅದನ್ನ ಇಂಪ್ಲಿಮೆಂಟ್ ಮಾಡೋ ರೀತಿ, ಅದಕ್ಕೆ ನೀವು ಪಡೋ ಪರಿಶ್ರಮ, ಇದನ್ನೆಲ್ಲ ನೋಡಿ ನಾನು ನಿಮಗ್ ಫಿದಾ ಆಗೋಗ್ಬಿಟ್ಟಿದ್ದೀನಿ ಸರ್. ನನಗೆ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಕ್ ಇಷ್ಟ ಇಲ್ಲ ಸರ್. ಕೊನೆವರೆಗೂ ನಾನು ನಿಮ್ ಶಿಷ್ಯಳಾಗಿರ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಸರ್. ಯಾಕಿದ್ದಕ್ಕಿದ್ದ ಹಾಗೆ ಇಂಥ ಬದಲಾವಣೆ ಕಲ್ಪನಾ? ಅದು ಯಾಕೋ ಗೊತ್ತಿಲ್ಲ ಸರ್. ಮೊನ್ನೆ ಹೀಗೆ ಕುತ್ಕೊಂಡು ನನ್ ಜೀವನದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಆಗನ್ನಿಸ್ತು, ಈಗ ನೋಡಿ, ಶಿವಗಾಮಿ ಅವರು ಅಷ್ಟೊಂದು ಒಳ್ಳೆಯವರಾಗಿದ್ದು ಏನ್ ಬಂತು ಪ್ರಯೋಜನ? 1,000 ಕೋಟಿಗೆ ಓಡತಿ. ಆದ್ರೆ ಪರಿಸ್ಥಿತಿ ನೋಡಿ ಹೇಗ್ ಮಾಡಿದೆ ಅಂತ. ಈಗ ಅವರು ನೀವ್ ಹಾಕೋ ಅಂತ ಅಳಿಸಿದ ಅನ್ನನ ತಿನ್ಕೊಂಡ್ ಬಿದ್ದಿರ್ಬೇಕು. ನೀವ್ ಮಾಡೋ ಅನ್ನೋ ಕೆಲ್ಸನ ಇಷ್ಟ ಇದ್ಯೋ ಇಲ್ವೋ ಮಾಡ್ಬೇಕು. ಈಗ ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡಿ ಮುಗಿಸ್ಕೊಟ್ಟು ಮತ್ತೆ ನನ್ನ ಮನೆಗೆ ಹೋದ್ಮೇಲೆ ನಂದ್ ಅದೇ ಮಿಡಲ್ ಕ್ಲಾಸ್ ಜೀವನ ಇದ್ದಿದ್ದೆ. ತಿಂಗಳ ಕೊನೆ ಆಯ್ತು ಅಂತಂದ್ರೆ EMI ಕಟ್ಟು, ನಮ್ಮ ಅಕ್ಕನ ಮಕ್ಕಳ ಸ್ಕೂಲ್ ಫೀಸ್ಗೆ ಏರ್ಪಾಡ್ ಮಾಡು, ಅದು ಇದು ಎಲೆಕ್ಟ್ರಿಸಿಟಿ ಬಿಲ್ಲು, ಇದ್ರಲ್ಲೇ ಜೀವನ ಕಳ್ದೋಗುತ್ತೆ. ಇನ್ನ ಅಪ್ಪಿ ತಪ್ಪಿ ಕಾಯಿಲೆ ಏನಾದ್ರೂ ಬಂದ್ಬಿಡ್ತು ಅಂತಂದ್ರೆ ಈ ಹಾಸ್ಪಿಟಲ್ಗೆ ಬಿಲ್ ಹೇಗಪ್ಪ ಕಟ್ಟೋದು ಅನ್ನೋ ಟೆನ್ಷನ್ ಅಲ್ಲೇ ನಾವೆಲ್ಲ ಅರ್ಧ ಸತ್ ಹೋಗಿರ್ತೀವಿ. ಇನ್ನ ಅಪ್ಪಿ ತಪ್ಪಿ ಯಾವತ್ತಾದ್ರೂ ಆಸೆ ಆಗಿ ಯಾವ್ದಾದ್ರು ರೆಸ್ಟೋರೆಂಟ್ ಹೋದ್ರೆ ಅಲ್ಲಿರೋ ರೇಟ್ಗಳನ್ನ ನೋಡಿನೇ ನಮ್ಗೆ ಅರ್ಧ ಹೊಟ್ಟೆ ತುಂಬೋಗಿರುತ್ತೆ. ಅದಕ್ಕೆ ಬೈಟು ಕಾಫಿ ಕೊಡಿ ಅಂತ ಹೇಳಿ ಎದ್ ಬಂದ್ಬಿಡ್ತೀವಿ. ನಾವೆಲ್ಲ ಶಾಪಿಂಗ್ ಹೋಗೋದು ಹೆಂಗೆ ಗೊತ್ತಾ ಸರ್? ನಮ್ಗಿಷ್ಟ ಆಗಿರೋ ಬಟ್ಟೆ ಯಾವ್ದು, ಬ್ರ್ಯಾಂಡ್ ಯಾವ್ದು ಅಂತೆಲ್ಲ ನೋಡಲ್ಲ. ಯಾವ್ದು ಕಡಿಮೆ ಬೆಲೆಲಿರುತ್ತೆ, ಯಾವ್ದು ಡಿಸ್ಕೌಂಟ್ ಅಲ್ಲಿ ಇರುತ್ತೆ ಅಂತ ನೋಡಿ ತಗೊಂಡ್ ಬರ್ತೀವಿ. ಯಾರಿಗ್ ಸರ್ ಬೇಕು ಅಂತ ಜೀವನ? ಬದುಕಿದ್ರೆ ಬಿಂದಾಸಾಗಿ ಬದುಕಿರ್ಬೇಕು ಸರ್. ನಿಮ್ಗಳ ತರ ಇರೋದು ಒಂದೇ ಜೀವನ ಇಲ್ವಾ? ಫುಟ್ ಬಾತಲ್ಲಿ ಇರ್ಬೇಕು. ಈ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡಬಾರ್ದು ಸರ್. ಈ ಮಿಡಲ್ ಕ್ಲಾಸ್ ಜೀವನ ಇದೆ ನೋಡಿ, ಇದೊಂಥರ ನರ್ಕ ಇದ್ದಂಗೆ ಸರ್. ಅತ್ಲಾಗೂ ಇಲ್ಲ, ಇತ್ಲಾಗೂ ಇಲ್ಲ. ಅದೇ ನಾನ್ ನೀವ್ ಹೇಳ್ದಂಗೆ ನಿಮ್ ಮಾತನ್ನ ಕೇಳ್ಕೊಂಡಿದ್ರೆ ನಮ್ಮಪ್ಪನ್ಗೆ ಬರೀ ಎಣ್ಣೆ ಏನು, ಫಾರಿನ್ ಎಣ್ಣೆನೆ ಕೊಡ್ಸ್ಬೋದು.
ನಮ್ಮ ಅಕ್ಕನ್ನ ಜೈಲಿಂದ ಬಿಡಿಸಬಹುದು, ನನ್ ತಂಗಿಗೆ ಯಾವ್ದಾದ್ರು ಕೋಟ್ಯಾಧೀಶ್ವರನ ನೋಡಿ ಮದ್ವೆ ಮಾಡಬಹುದು, ಇನ್ನ ನಮ್ಮ ಅಕ್ಕನ ಮಕ್ಕಳಿಗೆ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಬಹುದು. ಇನ್ನೇನ್ ಸರ್ ಬೇಕು ಈ ಜೀವಕ್ಕೆ? ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಲ್ವಾ ಸರ್? ನೀವು ಮಿಡಲ್ ಕ್ಲಾಸ್ ಅವರು, ಪಾಪ ಪುಣ್ಯ ಅಂತ ಎಲ್ಲ ನೋಡ್ತಿರಲ್ಲ. ಅಯ್ಯೋ ಸರ್, ಫೋಟಲ್ಲಿರೋ ತರಕಾರಿ ನೋಡಿ ಯಾರಾದ್ರೂ ಸಾಂಬಾರ್ ಮಾಡಕ್ಕಾಗತ್ತಾ ಹೇಳಿ? ಒಳ್ಳೆಯವ್ರನ್ನ ದೇವ್ರು ಯಾವಾಗ್ಲೂ ಕೊನೆಲ್ ಕೈ ಹಿಡಿತಾರೆ ಅಂತ ಹೇಳ್ತಾರೆ. ಯಾರಿಗ್ ಬೇಕು ಸರ್ ಕೊನೆಲ್ ಕೈ ಹಿಡಿಯೋದು ಹೇಳಿ? ಈಗ ಒಬ್ಬ ವಿಲನ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ್ ಜೀವನ ಪೂರ್ತಿ ಬಿಂದಾಸ್ ಆಗಿ ಅವ್ನ್ಗೆ ಹೆಂಗ್ ಬೇಕೋ ಹಂಗ್ ಎಂಜಾಯ್ ಮಾಡಿರ್ತಾನೆ. ಏನೋ ಕೊನೆನಲ್ಲಿ ಅವನ್ ಬದುಕಕ್ಕೆ 6 ತಿಂಗಳಿದೆ ಅಂದಾಗ ಹೀರೋ ದೊಡ್ಡದಾಗ್ ಬಂದು ರಿವೆಂಜ್ ತೀರ್ಸ್ಕೊಳಕ್ಕೆ ಅಂತ ಅವನ ಸಾಯಿಸ್ಬಿಡ್ತಾನೆ. ಅಲ್ಲ ಸರ್, ಇನ್ನೊಂದ್ 6 ತಿಂಗಳು 5 ತಿಂಗಳು ಬಿಟ್ಟಿದ್ರೆ ಆ ವಿಲನ್ ಅವನಾಗವನೇ ಸತ್ತೋಗ್ಬಿಡ್ತಿದ್ದ ಅಲ್ವಾ? ಅದಕ್ಕೆ ಪಾಪ ಹೆಂಗೆಂಗೋ ಜೀವನ ಪೂರ್ತಿ ಕಷ್ಟಪಟ್ಟು ಆ ವಿಲನ್ನ ಹೋಗಿ ಸಾಯಿಸಿ ಅಷ್ಟಕ್ಕೆ ಮುಗಿಯಲ್ಲ ಸರ್, ಮತ್ತೆ ಜೈಲಲ್ಲಿ ಹೋಗಿ ಅಲ್ಲೂ ಕಷ್ಟಪಡ್ತಾರೆ. ಯಾರಿಗ್ ಸರ್ ಬೇಕು ಇಂಥ ಜೀವನ? ಅದಕ್ಕೆ ಸರ್ ನಿಮ್ ರೂಟೇ ಬೆಸ್ಟ್ ಅಲ್ವಾ ಸರ್? ನಮಸ್ಕಾರ ಸರ್. ಏಯ್, ನಿನಗೆ ಫೋನಲ್ಲೇ ಹೇಳಿದ್ನಲ್ಲ, ನನ್ನ ಕಣ್ಣು ಮುಂದೆ ಮತ್ತೆ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸರ್. ಸರ್, ಅದು ಪುಡಿ ಉಪ್ಪು. ಸರ್ ಪಾಪ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಅನ್ಸತ್ತೆ. ಇರ್ಲಿ ಬಿಡಿ ಸರ್, ನೀವು ಮಾತಾಡಿ, ನಾನು ಆ ಕಡೆ ವೇಟ್ ಮಾಡ್ತೀನಿ. ಕಲ್ಪನಾ, ಪರವಾಗಿಲ್ಲ, ಹೇಳಿ. ಇವರು ನಮ್ಮವರೇ, ಏನಾಗಲ್ಲ. ಪುಡಿ ಉಪ್ಪನ್ನ ನಾನೇ ಖುದ್ದಾಗಿ ಪ್ಯಾಕ್ ಮಾಡಿ ಕೊಟ್ಟಿರೋದು ರಾವಣ್ ಸರ್. ಅದು ಹೇಗೆ ಕುಂಕುಮದ ಪ್ಯಾಕೆಟ್ ಆಯ್ತು ಅಂತ ನನಗೂ ಗೊತ್ತಿಲ್ಲ. ಅದನ್ನ ಡೆಲಿವರಿ ಮಾಡಕ್ಕೆ ಒಬ್ಬನ ಕಳಿಸಿದ್ದಲ್ಲ, ಅವನದೇ ಕೆಲಸ ಇರ್ಬೇಕು ಸರ್. ತಿನ್ನದ ಮೊಟ್ಟೆ ಇಡೋ ನಿಮ್ಮನ್ನ ಹುಯ್ಯೋಕ್ಕಾಗುತ್ತೆ ಸರ್? ಅಮ್ಮಮ್ಮ ಅಂದರೆ 2 ಕೋಟಿ ಉಪ್ಪು ಸರ್ ಅದು. ಆ 2 ಕೋಟಿಗೋಸ್ಕರ ನಿಮ್ಮನ್ನು ಕಳ್ಕೊತೀನ ಸರ್ ನಾನು? ನಾವು ಇವತ್ತು ನಿನ್ನೆಯಿಂದ ವ್ಯವಹಾರ ಮಾಡ್ತಿದ್ದೀವಿ ಸರ್. 15 ವರ್ಷದ ವ್ಯವಹಾರ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ನಾನು ಮೋಸ ಮಾಡ್ತೀನಿ ಸರ್? ಅದು 2 kgಗೋಸ್ಕರ? ನನ್ನ ತಾಯಿ ಮೇಲೆ ನನಗೂ ರಾವಣ್ ಸರ್, ನಿಮಗೆ ಮೋಸ ಮಾಡಲ್ಲ ಸರ್ ನಾನು. ಹಾಗೇನಾದರೂ ಮೋಸ ಮಾಡೋಂಗಿದ್ರೆ ನಾನು ಬಂದು ನಿಮ್ಮ ಎದುರುಗಡೆ ನಿಂತ್ಕೊತಿದ್ದ ಸರ್. ಅಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬರುತ್ತೆ ಸರ್? ಆಗಿದ್ದಾಯ್ತು, ಅದಕ್ಕೆ ಹೇಳೋದು ಜೊತೆಯಲ್ಲಿ ಸ್ವಲ್ಪ ನಿಯತ್ತಾಗಿರೋ ಹುಡುಗರನ್ನ ಇಟ್ಕೋ ಅಂತ. ನೋಡು, ಅವನಿಂದ ನಿನ್ನ ನನ್ನ ಮಧ್ಯೆ ಗ್ಯಾಪ್ ಬಂತು. ಇವಾಗ ನೀನು ಡೈರೆಕ್ಟ್ ಆಗಿ ಬಂದು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯದಲ್ಲೇ ಇರ್ತಿದ್ದೆ, ಮತ್ತೆ ಇನ್ಯಾವತ್ತೂ ವ್ಯವಹಾರ ಮಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿರ್ತಿದ್ದೆ. ನಾನು ಯಾವತ್ತೂ ನಿಮಗೆ ನಿಯತ್ತಾಗಿರ್ತೀನಿ ಸರ್. ಆಯ್ತು, ಮತ್ತೆ ನನಗೆ ಪುಡಿ ಉಪ್ಪು ಬೇಕಾದ್ರೆ ಹೇಳಿ ಕಳಿಸ್ತೀನಿ, ಕೊಟ್ಟು ಕಳಿಸು. ಮತ್ತೆ ಆ ಹುಡುಗನ ಡೀಟೇಲ್ಸು ಫೋಟೋಸು ಎಲ್ಲ ಕಳಿಸ್ಕೊಡು ನನಗೆ. ಅವನ ಕತೆ ಮುಗಿಸ್ತೀನಿ.